5 ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು, ಮತದಾರನ ಮಾತು ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಈ ಕ್ಷೇತ್ರ ರಾಜಧಾನಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿದ್ದು ಇಲ್ಲಿ ಈಗಲೂ ಹಳ್ಳಿಗಳಿವೆ, ಬೃಹತ್ ಕೈಗಾರಿಕಾ ಪ್ರದೇಶ ಇದೆ. ಬಡ ಮಧ್ಯಮ ವರ್ಗದ ಜನರ ಜೊತೆಯಲ್ಲಿ ಶ್ರೀಮಂತರು ಕೂಡ ವಾಸ ಮಾಡ್ತಾ ಇರುವಂತ ಕ್ಷೇತ್ರವಿದು. ಹೀಗೆ ಎಲ್ಲ ವರ್ಗದ ಮತದಾರರಿರುವ ಈ ಕ್ಷೇತ್ರದ ಶಾಸಕರು ಜೆಡಿಎಸ್ನ ಆರ್ ಮಂಜುನಾಥ್. ಶಾಸಕರು ತಮ್ಮ ಅಧಿಕಾರ ಅವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ? ಬೇಡಿಕೆ ಪೂರೈಕೆಯ ಅನುಪಾತವೇನು? ಮತದಾರರು 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಏನನ್ನ ಬಯಸ್ತಾ ಇದ್ದಾರೆ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವೀಗ ಇದ್ದೇವೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾದ ಪೀಣ್ಯ ಒಳಗೊಂಡಿರೋ ಕ್ಷೇತ್ರ ದಾಸರಹಳ್ಳಿ. ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಗಿದ್ದ ಕ್ಷೇತ್ರ ಬಿಬಿಎಂಪಿ ಸೇರಿಕೊಂಡ ಮೇಲೆ ನಿರೀಕ್ಷೆಗಳು ದುಪ್ಪಟ್ಟಾದವು. ಉದ್ಯೋಗವನ್ನರಿಸಿ ಪರ ಊರುಗಳಿಂದ ಬಂದಂತಹ ಬಡ ಮತ್ತು ಮಧ್ಯಮ ವರ್ಗದ ವಲಸಿಗರೇ ಕ್ಷೇತ್ರದ ಬಹುಜನರು. ಒಟ್ಟು 4 ಲಕ್ಷಕ್ಕೂ ಅಧಿಕ ಮತದಾರರಿರೋ ದಾಸರಹಳ್ಳಿ ಒಕ್ಕಲಿಗರ ಕೋಟೆ. ಕುರುಬರು ಮತ್ತು ದಲಿತರ ಮತಬ್ಯಾಂಕ್ ಸಹ ಸಾಲಿಡ್ ಆಗೇ ಇದೆ. ಅಲ್ಪಸಂಖ್ಯಾತರು ಲಿಂಗಾಯತರನ್ನ ಕಡೆಗಣಿಸುವಂತಿಲ್ಲ. ನಗರದ ನಿರೀಕ್ಷೆ, ಗ್ರಾಮೀಣ ಪ್ರದೇಶಗಳ ಬೇಡಿಕೆ ಎರಡರ ಒತ್ತಡ ಸರಿದೂಗಿಸಬೇಕಿರೋದೇ ಶಾಸಕರ ಸವಾಲು. ಸವಾಲು ಗೆದ್ದಿದ್ದಾರಾ ಕ್ಷೇತ್ರದ ಮೊದಲ ಶಾಸಕ ಮಂಜುನಾಥ್? ನೋಡ್ತಾ ಹೋದ್ರೆ ಅನುದಾನದ ತಾರತಮ್ಯದ ಸಂಕಷ್ಟದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಶಾಸಕರು ಅಭಿವೃದ್ಧಿಗೆ ಹೋರಾಡಿದ್ರು ಅನ್ನೋ ಮಾತಿದೆ. ಒಂಟಿ ಮನೆ, ಫ್ಲಾಟ್ಗಳು ಸೇರಿ ಒಟ್ಟು 5,200 ಮನೆಗಳ ನಿರ್ಮಾಣವಾಗಿವೆ. ಮನೆಗಳ ಹಂಚಿಕೆ, ತಾತ್ಕಾಲಿಕ ಹಕ್ಕುಪತ್ರ ವಿತರಣೆಯಾಗಿದೆ. ಕಾವೇರಿ 5ನೇ ಹಂತದ ಮೂಲಕ ಕುಡಿಯುವ ನೀರು ಪೂರೈಕೆಯಾಗ್ತಿದೆ. 8,200 ಬೀದಿ ಕಂಬಗಳಿಗೆ ಎಲ್ಇಡಿ ಲೈಟ್ಗಳ ವ್ಯವಸ್ಥೆ ಆಗಿದೆ. 60% ರಸ್ತೆಗಳು ಅಭಿವೃದ್ಧಿಯಾಗಿದೆ. ಇನ್ನು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ. ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು. ಇದ್ರ ಜೊತೆ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಬೇಕಿದೆ. ಎಸ್ಎಂ ಕೃಷ್ಣ ಗನ್ಮ್ಯಾನ್ ಆಗಿದ್ದ ಮಂಜುನಾಥ್ 2018ರಲ್ಲಿ ಹ್ಯಾಟ್ರಿಕ್ ಗೆಲುವಿನ ಕನಸು ಕಂಡಿದ್ದ ಬಿಜೆಪಿ ಕಲಿ ಮುನಿರಾಜು ಕನಸು ಭಗ್ನಗೊಳಿಸಿದ್ರು. ಮಂಜುನಾಥ್ಗೆ ಈ ಬಾರಿಯೂ ಜೆಡಿಎಸ್ ಟಿಕೆಟ್ ಕನ್ಫರ್ಮ್ ಆಗಿದೆ. 2 ಬಾರಿ ಗೆದ್ದು 1 ಬಾರಿ ಸೋತಿರುವ ಮುನಿರಾಜು ಮತ್ತೊಮ್ಮೆ ಬಿಜೆಪಿ ಟಿಕೆಟ್ ಬಯಸಿದ್ದಾರೆ. ಮುನಿರಾಜು ವಿರುದ್ಧ ಎನ್ ಲೋಕೇಶ್ ಗೌಡ ಟಿಕೆಟ್ ಫೈಟ್ ಮಾಡುತ್ತಿದ್ದಾರೆ. ಮಲ್ಲಸಂದ್ರ ವಾರ್ಡ್ ಕಾರ್ಪೊರೇಟರ್ ಆಗಿ ತುಮಕೂರು ಎಂಎಲ್ಸಿ ಚುನಾವಣೆಗೆ ಸ್ಪರ್ಧೆ ಮಾಡಿ 192 ವೋಟ್ ಮೂಲಕ ಪರಾಭವಗೊಂಡಿರುವ ಲೋಕೇಶ್ ಗೌಡ್ರಿಗೆ ಹೈಕಮಾಂಡ್ ಆಶೀರ್ವಾದವಿದೆ ಅನ್ನೋ ಮಾತಿದೆ. ದಾಸರಹಳ್ಳಿ ಮಂಡಲದ ಅಧ್ಯಕ್ಷರೂ ಆಗಿರುವ ಲೋಕೇಶ್ ಯುವ ಕೋಟಾ ಅಡಿಯಲ್ಲಿ ಟಿಕೆಟ್ ಸಿಗುವ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಈ ಹಿಂದೆ ಪರಾಭವಗೊಂಡಿದ್ದ ಕಾಂಗ್ರೆಸ್ ಮುಖಂಡ ಪಿಎನ್ ಕೃಷ್ಣಮೂರ್ತಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ತಯಾರಾಗಿದ್ರೆ, ಡಿಕೆ ಶಿವಕುಮಾರ್ ಕ್ಯಾಂಪ್ ಅಂತ ಗುರುತಿಸಿಕೊಂಡಿರುವ ಧನಂಜಯ್ ಕೂಡ ಆಕ್ಟಿವ್ ಆಗಿದ್ದಾರೆ. ಈ ನಡುವೆ ಗೀತಾ ಶಿವರಾಮ್, ಡಾಕ್ಟರ್ ನಾಗಲಕ್ಷ್ಮಿ ಕೈ ಟಿಕೆಟ್ಗಾಗಿ ರೇಸ್ನಲ್ಲಿದ್ದಾರೆ. 104 ಕಿಲೋಮೀಟರ್ ರಾಜಕಾಲುವೆ ಅಭಿವೃದ್ಧಿಯಾಗಬೇಕು. ಸಿಸಿಟಿವಿ ಅಳವಡಿಸಿ ಕ್ರೈಮ್ಗೆ ಕಡಿವಾಣ ಹಾಕಬೇಕು. ಕ್ಷೇತ್ರ ವ್ಯಾಪ್ತಿಯಲ್ಲಿರೋ 16 ಕೆರೆಗಳಿಗೆ ಕಾಯಕಲ್ಪ ಬೇಕು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಾಗಬೇಕು. ಇನ್ನಷ್ಟು ಬಸ್ ನಿಲ್ದಾಣ, ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮತ್ತು ನಿರ್ವಹಣೆಯಾಗಬೇಕು. ದಾಸರಹಳ್ಳಿಯಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳು ಆಗಬೇಕು ಅಂತಂದ್ರೆ ಇಲ್ಲಿ ಇರುವಂತಹ ಮಾರಮ್ಮ ದೇವಿಯ ಒಂದು ದರ್ಶನದ ಜೊತೆಗೆ ಆಶೀರ್ವಾದವನ್ನು ಪಡೆದೇ ಎಲ್ಲರೂ ಇಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡೋದು. ಇವತ್ತು ನಾವು ಕೂಡ ಅಷ್ಟೇ ಜನಮನ ಕಾರ್ಯಕ್ರಮ ಆರಂಭ ಮಾಡೋಕ್ಕೂ ಮುನ್ನ ಈ ದೇವಿಯ ದರ್ಶನವನ್ನು ಪಡ್ಕೊಂಡು ಬರೋಣ ಬನ್ನಿ.
ತೀರ್ಥಹಳ್ಳಿ ಕ್ಷೇತ್ರದ ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿ ಇದೀವಿ. ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ. ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ ಸರ್? ಸರ್ 2000 ಇಸ್ವಿಯಿಂದ ಇಲ್ಲಿ ವಾಸ ಆಗಿದ್ದೀವಿ. ಕಳೆದ 5 ವರ್ಷದಿಂದ ಈಗ ಇರುವಂತಹ ಶಾಸಕರು ಮಂಜುನಾಥ್ ಅವರು 5 ವರ್ಷದಿಂದ ತಾವೇ ನಿರೀಕ್ಷೆ ಮಾಡಿ ಓಟನ್ನ ಹಾಕಿರ್ತೀರಲ್ಲ, ಎಲ್ಲ ನಿರೀಕ್ಷೆಗಳು ಈಡೇರಿದ್ಯಾ? ಸರ್ ಈಡೇರ್ತೀನಿ ಅಂತ ಹೇಳಿದ್ರು ಅವರು, ಏನು ಈಡೇರ್ತಿಲ್ಲ. ನೋಡಿ ಪೀಣ್ಯ ಸೆಕೆಂಡ್ ಹಂತದಲ್ಲಿ ನಿಂತಿದ್ರು ನೀವೇನೆ. ಒಂದು ಬಸ್ ಸೌಕರ್ಯ ನಿಂತ್ಕೊಳ್ಳೋಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ, ಈ ಪ್ರಯಾಣಿಕರು ಕುಂತ್ಕೊಳ್ಳೋಕ್ಕೆ ತಂಗುದಾಣ ಅಂತ ಮಾಡಿಲ್ಲ, ಕುಡಿಯೋ ನೀರಿಲ್ಲ, ಯಾವ ವ್ಯವಸ್ಥೆ ಇದೆ ನೋಡಿ ನೀವೇ ತೋರಿಸಿ. ಇಷ್ಟು ಶಾಸಕರು ಇಷ್ಟು ಎಲೆಕ್ಷನ್ ಗೆದ್ದಿದ್ದಾರೆ, ಹೋಗಿದ್ದಾರೆ, ಮಾಡಿದ್ದಾರೆ, ಎಲ್ಲ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ. ಈಗ ಬೆಳಗ್ಗೆ ಈಡೇರಿಸ್ಬಿಡ್ತೀವಿ ಅಂತ ನೀವು ತೋರಿಸಿ, ಬನ್ನಿ ಕರ್ಕೊಂಬಂದು ಶಾಸಕರು ಕರ್ಕೊಂಬಂದು ಕೇಳ್ಬೇಕು ಸರ್ ನೀವು. ಎಲ್ಲಿ ಬಸ್ ಸ್ಟ್ಯಾಂಡ್ ಜನಗಳು ಕುಂತ್ಕೊಳ್ಳೋಕೆ ಏನೋ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇದೆ ನೋಡಿ ಸರ್. ಬೆಳಗ್ಗೆ ಎದ್ದಂದ್ರೆ BMTC ಇರೋ ಟ್ರಾಫಿಕ್ನವರು ಗಲಾಟೆ, ಬಸ್ ನಿಲ್ಸಕ್ಕೆ ಜಾಗ ಇಲ್ಲ ಅಂತ ಅವರು ಒಂದ್ ಕಡೆ ಒನ್ ವೇ ಮಾಡಿ ಅಂತಾರೆ, ಆ ಕಡೆ ಜಾಗ ಇಲ್ಲ. ಸರ್ ಈಗ ಪೀಣ್ಯ ಇಂಡಸ್ಟ್ರಿಯಲ್ ಆಗಿರೋದ್ರಿಂದ ಅತಿ ಹೆಚ್ಚು ಟ್ಯಾಕ್ಸ್ ಇಲ್ಲಿಂದ ಬರುತ್ತೆ. ಓಕೆ, ಆದ್ರೂ ಇಲ್ಲಿ ಸೌಕರ್ಯ ಇಲ್ಲ. ಸೌಕರ್ಯ ಇಲ್ಲ, ಜನಗಳಿಗೆ ಏನು ಸೌಕರ್ಯ ಇಲ್ಲ, ಸೌಲಭ್ಯ ಇಲ್ಲ ಸರ್. ಏನು ಕಿಂಚಿತೂ ಇಲ್ಲ ಸೌಕರ್ಯ. ಗೆದ್ದಿದ್ದಾರೆ, ಗೆದ್ದೆ ಗಂಟೆ ಹೇಳ್ತಾರೆ, ಮಾಡ್ಕೊಡ್ತೀವಿ ಅಂತ. ಯಾರು ಬಂದ್ರೆ ಏನು ಮಾಡಿದಾರೆ ಕೇಳಿ. ತಮ್ಮ ಮನೆ ಇರೋದು ಎಲ್ಲಿ ಸರ್? ಇಲ್ಲಿ ಪೀಣ್ಯ ರಾಮಾಯ ಬಡಾವಣೆಯಲ್ಲಿ ಸರ್. ಓಕೆ, ಅಲ್ಲಿ ಅಟ್ಲೀಸ್ಟ್ ಕುಡಿಯೋ ನೀರು, ಬೀದಿ ದೀಪ, ರೋಡ್ ಗೀಡ ಕರೆಕ್ಟ್ ಆಗಿದೆಯಾ? ಎಲ್ಲ ಸುಮಾರಾಗಿದೆ ಸರ್. ಈಗ ಬನ್ನಿ, ಇಲ್ಲಿ ಬಸ್ ಸ್ಟಾಪ್ ಇಲ್ಲ, ಜನಗಳಿಗೆ ತುಂಬಾ ತೊಂದರೆ. ನೋಡಿ ಒಂದು ಕುಂತ್ಕೊಳ್ಳಕ್ ಯಾರೋ ವಯಸ್ಸಾದ್ರು ಬಂದು ಕುಂತ್ಕೊಳ್ಳೋಕೆ ಏನೋ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಬೇರೆ ಯಾವ್ದಾದ್ರು ಸುಮಾರಾಗಾರ ಮಾಡಿದ್ದಾರೆ. ಇಲ್ಲಿ ಕುಂತ್ಕೊಳ್ಳೋಕೆ ಒಂದು ಬಸ್ ಕುಂತ್ಕೊಳ್ಳೋಕೆ ಪ್ರಯಾಣಿಕರು ಕುಂತ್ಕೊಳ್ಳೋಕೆ ತಂಗುದಾಣ ಮಾಡ್ಸೋದು ಕೇಳಿ ಸರ್. ಯಾರನ್ನಾರ ಪ್ರೆಗ್ನೆಂಟ್ ಲೇಡಿಗಳು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ಹ್ಯಾಂಡಿಕ್ರಾಫ್ಟ್ಗಳು ಬರ್ತಾರೆ, ಅವ್ರು ಕುಂತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಿಸ್ಬೇಕಲ್ವಾ ಹೇಳಿ. ನಮ್ಮನೆ ಅಂತ ಬೇರೆ ಇನ್ಯಾರನ್ನ ಕೇಳಿ ಸಾರ್ವಜನಿಕರನ್ನ ನಾವು ಮಾತಾಡಿ ತಪ್ಪು ಇರ್ಬೇಕಾದ್ರೆ ಶಾಸಕರುಗಳ ಕೇಳಿ ಬಂದು ಏನೇ ನಮ್ಮ ಬಗ್ಗೆ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತೇವೆ, ತಪ್ಪು ಮಾಹಿತಿ ಕೊಡ್ತೇವೆ ಅಂತ ಕೇಳಬೇಕಾರೆ ಎದುರಿಗೆ ಬಂದವರು. ನೀವು ನೋಡ್ದಂಗೆ ಏನೇ ಸಮಸ್ಯೆಗಳಾಗುತ್ತೆ ಹೇಳಿ ಮೇಡಮ್? ಸೌಲಭ್ಯ ಇಲ್ಲ. ಯಾವ ತರ ಸೌಲಭ್ಯಗಳಿಲ್ಲ? ಯಾರಾದ್ರೂ ಹೆಂಗಸರುಗಳು ವಯಸ್ಸಾದರು ಕುಂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಏನ್ ಮಾಡ್ಬೇಕು ಅಂತೀರ ನೀವು? ನಿಂತ್ಕೊಳಕ್ ಅಟ್ಲೀಸ್ಟ್ ಮಳೆ ಬಂದ್ರೆ ನಿಂತ್ಕೊಳಕ್ ವ್ಯವಸ್ಥೆ ಇರ್ಬೇಕು ಸರ್ ಜನಗಳಿಗೆ. ಅದು ಇಲ್ವಲ್ಲ, ನಿಂತ್ಕೊಳಕ್ ವ್ಯವಸ್ಥೆ ಬೇಡವಾ? ಯಾರಾದ್ರೂ ನೆನ್ಕೊಳಕ್ ಇವಾಗ ಪ್ರೆಗ್ನೆಂಟ್ ಹೆಂಗಸ್ಗಳು ಬಂದ್ರೆ ಅಕಸ್ಮಿತವಾಗಿ ಬಂದ್ರು ನಿಂತ್ಕೊಳಕ್ ಒಂದು ವ್ಯವಸ್ಥೆ ಬೇಡವಾ? ಮಳೆ ನಿಂತ್ಕೊಳಕ್ ಬೇಕು. ಸೊ ಇವರು ಇಲ್ಲಿ ಏನ್ ಸಮಸ್ಯೆ ಹೇಳ್ತಾ ಇದಾರಲ್ಲ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದ ಸೆಕೆಂಡ್ ಸ್ಟೇಜ್ ಇದು. ಇಲ್ಲಿ ಸಾಕಷ್ಟು ನಿತ್ಯ ಸಾವಿರಾರು ಪ್ರಯಾಣಿಕರು ಬರ್ತಾರೆ, ನೂರಾರು BMTC ಬಸ್ಗಳು ಬರ್ತವೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಅತಿ ಹೆಚ್ಚು ಟ್ಯಾಕ್ಸ್ ಕೂಡ ಕಲೆಕ್ಷನ್ ಆಗಿ ಅದು ಸರ್ಕಾರಕ್ಕೆ ಕೊಡಲಾಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಕನಿಷ್ಠ ಈ ಒಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದೇ ಒಂದು ಬಸ್ ನಿಲ್ದಾಣ ಇಲ್ಲ. ಆ ಬಸ್ ನಿಲ್ದಾಣವನ್ನ ಮಾಡಿಸ್ಲಿ ಅನ್ನುವಂಥದ್ದು, ಜೊತೆಗೆ ಈಗಿರುವಂಥ ಶಾಸಕರು ಮಾಡಿಸಿಲ್ಲ, ಮುಂದೆ ಬರುವಂಥ ಶಾಸಕರಾದರೂ ಮಾಡಿಸ್ಬೇಕು ಅನ್ನುವಂಥ ಒತ್ತಾಯವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಸೊ ಆಟೋ ಚಾಲಕರು ಕೂಡ ಇದ್ದಾರೆ. ಸರ್, ದಿನನಿತ್ಯ ಆಟೋನ ಓಡಿಸ್ತೀರಾ? ಸೊ ಈ ಕ್ಷೇತ್ರದಲ್ಲಿ ತಮಗೆಲ್ಲ ರಸ್ತೆಗಳು ಪರಿಚಯ ಇರುತ್ತೆ, ಅಭಿವೃದ್ಧಿ ಏನಾಗಿದೆ ಏನಿಲ್ಲ ಅನ್ನೋದು ಕೂಡ ಗೊತ್ತಿರುತ್ತೆ. ರೋಡ್ಗಳು ಹೇಗಿದೆ ಸರ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ? ರೋಡ್ ಎಲ್ಲೆಲ್ಲಿ ನೋಡಿದ್ರು ಅಲ್ಲೇನೆ ಸರ್, ಎಲ್ಲಿ ನೋಡಿದ್ರು ಗುಂಡಿನೇ. ಈಗ ಗಾಡಿಗಳು ಒಂದು ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದ್ರೋಗಿರುತ್ತೆ, ಹಂಗಿದೆ ರೋಡು. ಸರ್, ಇನ್ನು ಮಳೆ ಬಂದಾಗ ಹೇಗಿರುತ್ತೆ ಸರ್ ಈ ದಾಸರಳ್ಳಿ? ಮಳೆ ಬಂದಾಗ ಮೋರಿ ಅಲ್ಲೆಲ್ಲ ಈಚೆಲ್ಲ ಬರುತ್ತೆ. ಮತ್ತೆ ಇಲ್ಲಿ ಮೋರಿ ನೀರು, ಇದು ಮೋರಿ, ಆ ಮೋರಿ ಅಲ್ಲಿ ಅಡ್ಡ ಇಲ್ಲ, ಮೋರಿ ಇದೆ, ಅದಕ್ಕೆ ಕಲೆಕ್ಷನ್ ಕೊಟ್ಟಿಲ್ಲ. ಅಲ್ಲಿ ಎಲ್ಲ ಇದು ರಾಮಡಿ ಲೇಕ್ಸು ಮತ್ತೆ ಇದೆಲ್ಲ ಹೋಟ್ಲು, ಆ ಹೋಟ್ಲು ನೀರೆಲ್ಲ ಬಂದ್ರೆ ಇಲ್ಲಿ ಜಾಮ್ ಆದ್ರೆ ಎಲ್ಲ ರೋಡಿಗೆ ಹೋಯ್ತು. ನಿಮ್ಮ ಆಟೋ ಸ್ಟ್ಯಾಂಡ್ ಬೇರೆ ಇಲ್ಲೇ ಇದೆಯಲ್ಲ, ಯಾವ ರೀತಿ ಸಮಸ್ಯೆ ಆಗುತ್ತೆ? ಅದು ತುಂಬಾ ಸ್ಮೆಲ್ ಬರುತ್ತೆ, ಎಲ್ಲ ಜನ ಎಲ್ಲ ನಡ್ಕೊಂಡು ಹೋಗ್ತಾರೆ, ಮತ್ತೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಸರ್. ಈಗ ಮೋರಿ ನೀರೆಲ್ಲ ಇಲ್ಲಿ ಬರುತ್ತೆ, ಪ್ಯಾಸೆಂಜರ್ ಇಲ್ಲ ಅಂದ್ರೆ ನೀವು ವೆಯ್ಟ್ ಮಾಡ್ಲೇಬೇಕು ಆಟೋ ನಿಲ್ಸ್ಕೊಂಡು ಸ್ಟ್ಯಾಂಡ್ ಅಲ್ಲಿ. ಏನ್ ಸಮಸ್ಯೆ ಅಂತ? ಸಮಸ್ಯೆ ಏನಂದ್ರೆ ನೀರು ಬರುತ್ತೆ, ಕುತ್ಕೊಳಕ್ಕೆ ಸ್ಮೆಲ್ ಬರುತ್ತೆ ಜನಗಳಿಗೆ, ಅದೇ ಸರ್ ಹೇಳ್ತಿರೋದು. ಮೊನ್ನೆ ಹಂಗೆ ಆಗಿತ್ತು, ಒಂದು BMP ಎಲ್ಲ ಕಂಪ್ಲೇಂಟ್ ಮಾಡಿ ನಾವೇ 50-50 ರೂಪಾಯಿಗೆ ನಾವೇ ರೆಡಿ ಮಾಡಿಸಿದ್ವಿ. ದಾಸರಳ್ಳಿನಲ್ಲಿ ಯಾವ ರೀತಿಯಾಗಿದೆ ಸರ್ ಟ್ರೆಂಡ್? ಯಾಕಂದ್ರೆ ಇನ್ನೇನು ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇದೆ. BJP, JDS, ಕಾಂಗ್ರೆಸ್ ಎಲ್ಲವೂ ಕೂಡ ಇದೆ. ತಮ್ಮ ಕಿವಿಗೆ ಬಿದ್ದಿರೋಂಗೆ ತಾವೇನು ಹೇಳ್ತೀರಿ? ಸರ್, ನಮ್ಮ MLA ಮಂಜಣ್ಣವರು ಸುಮಾರು ಆಲಿಟ್ಟು ಟಾರ ಆಗಲಿ ಮೋರಿ ಆಗಲಿ ಏನಾದ್ರು ಈಗ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಮುಂದೆ ಏನಾದ್ರು ಬಂದರೂ ಮತ್ತೊಮ್ಮೆ ಮಂಜಣ್ಣ MLA ಬರಲಿ ಅಂತ ನಾನು ಆಶಿಸ್ತೀನಿ. ಮಂಜಣ್ಣವ್ರ ಕೆಲಸಕ್ಕೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಸರ್, ನಾನು 90 10ರಲ್ಲಿ 9 ಕೊಡ್ತೀರಾ? 10 ಮಾಡ್ಬಿಡ್ತೀನಿ.
ಬೆಂಗಳೂರಲ್ಲಿ ಬಹಳ ಪ್ರಮುಖವಾಗಿರುವಂತಹ ಸಮಸ್ಯೆಗಳಲ್ಲಿ ಅದು ರಸ್ತೆಗಳ ಸಮಸ್ಯೆ ಕೂಡ ಒಂದು. ಕೇವಲ ಈ ದಾಸರಳ್ಳಿ ಕ್ಷೇತ್ರ ಒಂದೇ ಅಲ್ಲ, ಹಲವು ಕ್ಷೇತ್ರಗಳ ರಸ್ತೆಯ ಸಮಸ್ಯೆ ಇದೆ. ಈಗ ದಾಸರಳ್ಳಿ ಕ್ಷೇತ್ರದಲ್ಲೂ ಕೂಡ ನಾವಿದ್ದೀವಿ. ಇಲ್ಲೂ ಕೂಡ ಒಂದು ಚಿಕ್ಕಬಾಣವರ ಬಳಿ ಇರುವಂಥ ರೈಲ್ವೆ ಪ್ಯಾರಲರ್ ರಸ್ತೆಯ ಪರಿಸ್ಥಿತಿ ಇದು. ಇದು ನೋಡಿದ್ರೆ ಬಹುಶಃ ಇಲ್ಲಿ ಡಾಂಬರೀಕರಣ ಆಗಿಲ್ಲ ಬಿಡಿ, ಅಷ್ಟು ಕೆಟ್ಟದಾಗಿದೆ. ಯಾಕೆ ಈ ರೀತಿಯಾಗಿ ರಸ್ತೆ ಇರೋದಕ್ಕೆ ಕಾರಣ, ಇದಕ್ಕೇನು ಡಾಂಬರೀಕರಣ ಯಾಕೆ ಆಗಿಲ್ಲ, ಸೊ ಇಲ್ಲಿನ ಶಾಸಕರು ಇಲ್ಲಿಗೆ ಡಾಂಬರೀಕರಣ ಯಾಕೆ ಮಾಡಿಸಿಲ್ವಾ, ಅಥವಾ ಬೇರೆ ಏನೋ ಕಾರಣ ಇದೆಯಾ? ನಿವಾಸಿಗಳು ಕೂಡ ಒಬ್ಬರಿದ್ದಾರೆ. ಸರ್, ಎಷ್ಟು ವರ್ಷದಿಂದ ಈ ರಸ್ತೆ ಇದೇ ರೀತಿ ಇದೆ? ಸರ್, ನಾವು ನೋಡ್ತಾ ಇದ್ದಾಗ ಒಂದು 20 ವರ್ಷದಿಂದ ಇದೇ ಥರ ಇದೆ ಸರ್ ರೋಡು. ಓಕೆ. ಸೊ ಇದು ರೈಲ್ವೆ ಅವರು ಫೈನಲೈಸ್ ಮಾಡಿಲ್ಲ, ನಮ್ಮ ಪಂಚಾಯತಿಯವರಾಗಲಿ BBMP ಅವರಾಗಲಿ ಫೈನಲೈಸ್ ಮಾಡಿಲ್ಲ. ಸೊ ಯಾಕಂತ ನಮ್ಗದು ಗೊತ್ತಾಗ್ತಾ ಇಲ್ಲ. ಓಕೆ. ಅದು ರೈಲ್ವೆ ಪ್ರೀಮಿಯಸಸ್ ಆದರೆ ಫೈನಲೈಸ್ ಮಾಡಿಬಿಟ್ಟು ಅವ್ರಿಗೆ ಬಿಟ್ಟು ಕೊಡಬೇಕು. ಇಲ್ಲಿ ಶಾಸಕರು ಬಂದು ಈ ರಸ್ತೆಗೆ ಏನಾದ್ರು ಕೂಡ ವಿಸಿಟ್ ಮಾಡಿದ್ರ? ಅವ್ರ ಗಮನಕ್ಕೆ ಇದೆಯಾ? ಯಾರೋ ಜಲ್ಲಿ ಎಲ್ಲ ಹಾಕಿದ್ದಾರೆ? ಸೊ ಅವರೇ ಹಾಕಿದ್ದಾರೆ ಅಂತ ಅನ್ಕೊಳ್ತೀವಿ ಸರ್ ಇವಾಗ. ಸೊ ಮುಂದೆ ಏನಾರು ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಮಂಜನವ್ರ ಕಡೆಯಿಂದ. ಓಕೆ, ಆಗುತ್ತಂತ ಅನ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ರೈಲ್ವೆ ಸ್ಟೇಷನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ನೋಡಿ. ಪ್ಯಾಸೆಂಜರ್ ಎಮ್ಯುನಿಟೀಸು ಇಲ್ಲಿ ತುಂಬ ಪ್ಯಾಸೆಂಜರ್ ಇಳಿತಾರೆ, ಎಲ್ಲ ಟ್ರೈನ್ ಸ್ಟಾಪ್ಸ್ ಇಲ್ಲ ನೋಡಿ. ಈಗ ಕೆಂಗೇರಿಗಿಂತ ಇದು ಜಾಸ್ತಿ ಪಾಪ್ಯುಲೇಷನ್ ಇದೆ ಇಲ್ಲಿ. ಅಬ್ಬಿಗೆರೆ, ದಾಸರಳ್ಳಿ, ಹೆಸರುಘಟ್ಟ ಮತ್ತು ಚಿಕ್ಕಬಣ್ಣವರ ಇಲ್ಲಿ ಬಿಗ್ ಸಿಟಿ ಎಲ್ಲ ಟ್ರೈನ್ಸ್ ಇಲ್ಲಿ ನಿಂತರೆ ಅನುಕೂಲ ಆಗುತ್ತೆ. ನಮಗೆ ಪ್ಯಾಸೆಂಜರ್ ಎಮ್ಯುನಿಟೀಸ್ ಏನೇನಿದೆ ಎಲ್ಲ ಮಾಡಿಕೊಡ್ಬೇಕು. ಅಂದ್ರೆ ಇಲ್ಲಿನ ಶಾಸಕರು ರೈಲ್ವೆ ಇಲಾಖೆಗೆ ಒಂದು ಪತ್ರ ಬರ್ದಿ ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡಬೇಕು. ಸೊ ಕೆಲವೆಲ್ಲ ಇನ್ನೂ ಕೆಲ ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಟ್ರಾಲಿ ಪಾತ್ಸ್ ಇಲ್ಲ, ಮತ್ತು ಸ್ಟೇಷನಲ್ಲಿ ವಾಟರ್ ಕರೆಕ್ಟ್ ಬರಲ್ಲ, ಮತ್ತು ಒಬ್ಬ ಹೆಣ್ಮಕ್ಳಿಗೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಸೊ ಅದೆಲ್ಲ ನಾವು ಇವರಿಂದ ನಿರೀಕ್ಷೆ ಮಾಡ್ತೀವಿ. ಇವರೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ MP ಗಳಿಗಾಗಲಿ ಲೆಟರ್ ಕೊಟ್ಬಿಟ್ಟು ಅಪ್ರೋಚ್ ಮಾಡಿ ಪ್ಯಾಸೆಂಜರ್ ಅನುಕೂಲಕ್ಕೋಸ್ಕರ ಏನೇನು ಬೇಕೋ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಮಂಜನವ್ರ ಹತ್ರ ನಾನು ಕೇಳ್ಕೊತೀನಿ. ಕಳೆದ 5 ವರ್ಷದಿಂದ ಇಲ್ಲಿ JDSನ ಶಾಸಕರು ಮಂಜುನಾಥ್ ಅವರು. ಸೊ ತಾವು ಇಲ್ಲಿನ ನಿವಾಸಿಗಳು. 5 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ? ನೀವು ಓಟ್ ಹಾಕೋ ಟೈಮಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ, ನಿರೀಕ್ಷೆಗಳು ಈಡೇರಿದೆಯಾ ಇಲ್ವಾ? ಮಂಜಣ್ಣವರು ಕೆಲಸ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಏನು ತೊಂದರೆ ಇರಲಿಲ್ಲ. ಏನಂದರೆ ನೋಡಿ, ಕೆರೆ ನಮ್ಮ ಚಿಕ್ಕಬಣ್ಣವರ ಕೆರೆ ಇದೆಯಲ್ಲ, ಅದನ್ನ ಏನೇ ಬಂದ್ರು 10 ವರ್ಷ ಮುಂಡಾಜಪ್ಪರು ಬಂದರು, 5 ವರ್ಷ ಇವರು ಬಂದರು. ಇವರು ಕೂಡ ಏನು ಕೆರೆ ಸುದ್ದಿ ಏನು ಯಾರು ಮಾಡೋಕ್ಕೆ ಆಗಲಿಲ್ಲ, ಏನು ಪ್ರಶ್ನೆ ಗೊತ್ತಿಲ್ಲ. ಆಮೇಲೆ ನೋಡಿ, ನಮ್ದು ರೈಲ್ವೆ ಸ್ಟೇಷನ್ ಈ ರೋಡ್ ಇದೆಯಲ್ಲ, ಈ ರೋಡ್ ಅಂತೂ ಮುರಾಜಪ್ಪರು 10 ವರ್ಷ ಇದ್ದರು, ಮಂಜಣ್ಣವರು 5 ವರ್ಷ ಬಂದಿದ್ದಾರೆ. ಅವರು ಏನೋ ಸಾಯದಪ್ಪ ನೋಡಿ ಜಲ್ದಿ ಓಡಿಸಿದ್ದಾರೆ. ಏನೇ ಬಂದರೂ ರೋಡ್ ಆಗ್ತಾಯಿಲ್ಲ ಇದು. ಚಿಕ್ಕಪ್ಪ ಸಂಧಿ ಬಂದಿ ರೋಡೆಲ್ಲ ಮಾಡಿದ್ದಾರೆ. ಆಲ್ಮೋಸ್ಟು ಕೆಲಸ ಅಂತೂ ಪರವಾಗಿಲ್ಲ, ಮಂಜಣ್ಣ ಅಭಿವೃದ್ಧಿ ಮಾಡಿದ್ದಾರೆ. ಸರ್, ಈ ದಾಸರಳ್ಳಿ ಕ್ಷೇತ್ರದಲ್ಲಿ ಈ ಬಾರಿ 2023 ಬರುವಂಥ ಚುನಾವಣೆಯಲ್ಲಿ 3 ಪಕ್ಷಗಳಿಂದ ಯಾವ ರೀತಿ ಕಾಂಪಿಟೇಷನ್ ಇದೆ? ತಮ್ಮ ಅನಾಲಿಸಿಸ್ ಏನು ಸರ್? ನಮ್ಗೇನೋ ಸರ್, ಯಾರು ಬಂದ್ರೆ ಏನು ಸರ್, ಊಟ ಕೇಳಲ್ಲ, ಬರೇ ರೋಡು ಚರಂಡಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕೇಳಲ್ಲ. ಸರ್, ಒಂದು ಕ್ಷೇತ್ರದಲ್ಲಿ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ರಸ್ತೆ ಕೂಡ ಒಂದು. ಇಲ್ಲಿ ದಾಸರಳ್ಳಿಯ ರಸ್ತೆಗಳು ಹೇಗಿದೆ? ಎಷ್ಟು ವರ್ಷದಿಂದ ಓಡಾಡ್ತಿದ್ದೀರಾ ನೀವು? 3 ವರ್ಷದಿಂದ ಓಡಾಡ್ತಿದ್ದೀನಿ. ಆದ್ರೂ ಯಾವುದೇ ಕಾರಣಕ್ಕೂ ಈ ರೋಡ್ ರೆಡಿಯಾಗಿಲ್ಲ. ಈ ಒಂದು 5 ವರ್ಷದಲ್ಲಿ ಇಲ್ಲಿನ ಶಾಸಕರು ಮಂಜುನಾಥ್ ಅವರು 5 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ? ಬಹಳ ಪ್ರಮುಖವಾಗಿ ನಿಮ್ಮ ಕಣ್ಣು ಕಾಣುವಂಥದ್ದು ರಸ್ತೆ ಗುಂಡಿಗಳು ಹೇಗಿದೆ ಇಲ್ಲಿ ವ್ಯವಸ್ಥೆಗಳು ಸರ್? ಸರ್, ಈಗ 1 ವರ್ಷದಿಂದ ಮಾಡಿದ್ದಾರೆ, ಅಂದ್ರೆ 6 ತಿಂಗಳಿಂದ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅಷ್ಟೆಲ್ಲ ಏನೂ ಅಭಿವೃದ್ಧಿ ಆಗಿರಲಿಲ್ಲ. ಮುನ್ರಾಜಣ್ಣ ಇದ್ದಿದ್ದು, ಮುನ್ರಾಜಣ್ಣ ಆದ್ಮೇಲೆ ಮಂಜಣ್ಣ ಬಂದಿದ್ದು. ಮಂಜಣ್ಣ ಬಂದ್ಮೇಲೆ 6 ತಿಂಗಳಿಂದ ಮಾಡಿದ್ದಾರೆ ಅಷ್ಟೇ, ಅದ್ರ ಮುಂಚೆ ಏನು ಮಾಡಿರ್ಲಿಲ್ಲ ಸರ್. ಓಕೆ ಸರ್, ಮುನ್ರಾಜಣ್ಣ ಇದ್ದಾಗ ಖಂಡಿತವಾಗಿ ಮಾಡಿದ್ರು. ಓಕೆ, ಈಗ ನೆಕ್ಸ್ಟ್ 2023 ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಸೊ ತಾವೇನ್ ನಿರೀಕ್ಷೆ ಮಾಡ್ತೀರಾ? ಯಾರೇ ಬರ್ಲಿ, JDS, BJP, ಕಾಂಗ್ರೆಸ್ ಯಾರೇ ಬರ್ಲಿ, ನೀವೇನ್ ನಿರೀಕ್ಷೆ ಮಾಡ್ತೀರಾ ದಾಸರಳ್ಳಿ ಜನತೆ? ನನಗೆ ಏನ್ ಬೇಕು ಅಂದ್ರೆ ರೋಡ್ ಬೇಕು ಸರ್, ಖಂಡಿತವಾಗಿ ರೋಡ್ ಬೇಕು. ಚರಂಡಿಗಳು ನೀಟಾಗಿರ್ಬೇಕು, ಜನ ಓಡಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಹಂಗಾಗಿ ಕೇಳ್ಕೊಂತೀನಿ. ನಾವೀಗ ಸದ್ಯ ದಾಸರಳ್ಳಿಯಲ್ಲಿರುವಂತಹ ಮಾರ್ಕೆಟ್ ನಲ್ಲಿ ಇದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸಾಕಷ್ಟು ವರ್ಷಗಳಿಂದ ಬೀದಿ ಬದಿಯಲ್ಲಿಯೇ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳು. ಮೇಡಮ್, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಇಲ್ಲಿ? ನಾವು 35 ವರ್ಷದಿಂದನೇ ವ್ಯಾಪಾರ ಮಾಡ್ತಾ ಇದೀವಿ. ಓಕೆ, ಈ 5 ವರ್ಷದ ಅವಧಿಯಲ್ಲಿ ಶಾಸಕರು ತಮ್ಗೆ ಅಂತ ಮಾಡಿರೋ ಅಭಿವೃದ್ಧಿ ಕೆಲಸಗಳು ಏನೇನು ಮೇಡಮ್? ಏನೇನು ರೋಡ್ ಎಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡವ್ರೆ, ಇನ್ನು ಮಾಡಬೇಕು, ಇನ್ನು ಇಂಪ್ರೂವ್ ಆಗಿಲ್ಲ, ಇನ್ನು ಸ್ವಲ್ಪ ಮಾಡಬೇಕು. ಬಡವ್ರ ಬಗ್ರಿಗೆಲ್ಲ ಮಾಡ್ಕೊಡ್ಬೇಕು, ಒಂದು ಮಾರ್ಕೆಟ್ ಮಾಡ್ಕೊಟ್ಟಿಲ್ಲ. ನಾವು ಕೇಳಿ ಸಾಕಾಯ್ತು. ರೋಡ್ ಸೈಡಲ್ಲಿ ಇದ್ದೀವಿ, ಎಲ್ಲರೂ ಒಂದು ಮಾರ್ಕೆಟ್ ಮಾಡ್ಕೊಡಿ ಅಂತ ಯಾರು ಇನ್ನೂ ಮುಂದೆ ಬಂದಿಲ್ಲ. ನೋಡೋಣ ಏನು ಮಾಡ್ತಾರೆ.
ಈ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತೀರಿ? ಎಷ್ಟು ಕಷ್ಟ ಆಗುತ್ತೆ, ಗಾಡಿಗಳು ವೆಹಿಕಲ್ಸ್ ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ, ಏನಾರ ಒಂದು ಸ್ವಲ್ಪ ಸ್ಲಿಪ್ ಆದರೆ ಗಾಡಿಗಳು ಈ ಕಡೆ ಬಂದರೆ ನಮಗೂ ಅಪಾಯ. ಮೇಲ್ ಮೆಟ್ರೋ ಬೇರೆ ಇದೆ, ನಮಗೂ ತೊಂದರೆ ಇದೆಯಲ್ವಾ. ನಮಗೂ ಎಲ್ಲರೂ ಸೇಫ್ಟಿಯಾಗಿ ನಮ್ಮ ಬಡವ್ರ ಬಗ್ರು ಜೀವನ ಮಾಡೋಕೆ ಅವತ್ತಿಗೆ ತೊಗೊಂಬಂದು ಕೂಲಿ ಮಾಡ್ಕೊಂಡು ತಿನ್ನೋರು ಜೀವನ ಮಾಡೋರು ಸುಮಾರು ಜನ ಇದ್ದೀವಿ. ಅಲ್ಲಿ ಒಂದು ಮಾರ್ಕೆಟ್ ಮಾಡಿಕೊಟ್ರೆ ನಾವು ಹೆಂಗೋ ವಯಸ್ಸಾದ ಕಾಲದಲ್ಲಿ ಕೂತ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡು ತಿನ್ಕೊಂಡು ಇರ್ತೀವಿ. ಅದನ್ನು ಎಲ್ಲರೂ MLAಗಳು MP ಗಳು ಎಲ್ಲ ಮಾತಾಡಿ ನಮಗೊಂದು ದಾಸಹಳ್ಳಿಲಿ ಎಲ್ಲರ ಮಾರ್ಕೆಟ್ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಯಾವತ್ತಾರು MLA ಅವರು ಇಲ್ಲಿ ಬಂದು ತಮ್ಮ ಕಷ್ಟ ಎಲ್ಲ ಆಲಿಸಿದಾರೆ ಮೇಡಮ್? ಆಲ್ಸಿದ್ದಾರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ಮಾಡಿಕೊಟ್ಟಿಲ್ಲ. ವಿಶ್ವಾಸ ಇದೆಯಾ ಮಾಡ್ಕೊಡ್ತಾರೆ ಅಂತ ವಿಶ್ವಾಸ ಇದೆ, ನೋಡೋಣ ಮುಂದಕ್ಕೆ ಏನೇನಾಗುತ್ತೆ. ಸರ್ ತಾವೇನ್ ಹೇಳ್ತೀರಿ? 5 ವರ್ಷದ ಅಧಿಕಾರ ಅವಧಿಯಲ್ಲಿ ಶಾಸಕರು ತಾವೊಂದು ನಿರೀಕ್ಷೆಗಳನ್ನ ಇಟ್ಟಿರ್ತೀರಾ, ಆ ನಿರೀಕ್ಷೆನ ಈಡೇರಿಸಿದಾರಾ? ಯಾರೋ ಅವ್ರವ್ರ ನಿವೇಶನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕುಟುಂಬದಲ್ಲಿ ಅವ್ರ ಮನೆ ಸಂಸಾರಗಳೇ ನಿಚ್ಚಕ್ಕಾಗಲ್ಲ. ಅವರು ಇಡೀ ಕರ್ನಾಟಕನೇ ಮಾಡ್ಬೇಕಾದ್ರೆ ಬರೀ ಕಷ್ಟ ಇದೆ. ಆದಷ್ಟು ಮಾಡ್ತಾವ್ರೆ, ಪ್ರಯತ್ನ ಮಾಡ್ತಾವ್ರೆ, ಪರವಾಗಿಲ್ಲ. ಆದರೆ ಈ ಸಣ್ಣ ಪುಟ್ಟ ಇವೆಲ್ಲನೂ ರೇಟ್ಗಳು ಜಾಸ್ತಿ ಮಾಡಿ ಬಡವರಿಗೆ ಅನ್ಯಾಯ ಮಾಡ್ತಾವ್ರೆ. ದಾಸರಳ್ಳಿ ಕ್ಷೇತ್ರಕ್ಕೆ ಬಂದ್ರೆ ಈ ಕ್ಷೇತ್ರದಲ್ಲಿ ತಾವು ನೋಡಿರೋ ಹಾಗೆ ಈ MLA ಅವರು ಬಂದ ಮೇಲೆ ಏನೇನು ಅಭಿವೃದ್ಧಿಗಳಾಗಿದೆ ಸರ್? ಅಭಿವೃದ್ಧಿ ಅಂದರೆ ಸಣ್ಣ ಪುಟ್ಟ ಮಾಡಿದ ಅಂತ ದೊಡ್ಡವೇನು ಯಾವ ಮಾಡಿಲ್ಲ. ಮುನ್ರಾಜ್ ಕಾಲದಲ್ಲಿ ಆಗಿದ್ದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ಕೂಲ್ಗಳು ಪಾರ್ಕು ಅವು ಇವು ಆಗಿದ್ದು. ಈ ಸಲ ಏನು ಸ್ವಲ್ಪ ಕಮ್ಮಿನೇ. ಆದ್ರೆ ಏನು ಮಾಡೋದು, ಅನುದಾನ ಅವ್ರಿಗೆ ಬರಬೇಕಲ್ಲ. ಸರ್ಕಾರ BJP ಇದೆ, ಇಲ್ಲಿ ದಳ ಇದೆ, ಪಾಪ ಏನು ಮಾಡೋಕ್ಕಲ್ಲ. ಅವರು ಆದಷ್ಟು ಪ್ರಯತ್ನ ಮಾಡ್ತಾವ್ರೆ, ಪರವಾಗಿಲ್ಲ ಮಾಡೋರು. ಸರ್ ಮುಂದೆ ಬರೋ ಅಂತ ಜನನಾಯಕ ಅದು ಯಾರೇ ಪಕ್ಷದಿಂದ ಆಯ್ಕೆ ಆಗಬಹುದು, ಅವರಿಂದ ತಾವೇ ನಿರೀಕ್ಷೆ ಮಾಡ್ತೀರಾ ಮತದಾರರಾಗಿ? ನಮಗಿರೋದು ವ್ಯವಸ್ಥೆ ರೋಡು, ಕುಡಿಯೋ ನೀರು, ಮೋರಿ ವ್ಯವಸ್ಥೆ ಇವೆಲ್ಲ ಇದು ಸಾಕು. ನಮ್ಗೇನು ಅವರೇನು ಕೊಡ್ಬೇಕಲ್ಲ, ಜೀವನ ಮಾಡಿ ನಮ್ಮ ಜೀವನ ನಾವು ಮಾಡ್ಕೊತೀವಿ. ಒಳ್ಳೆ ರೋಡು, ನೀರು ಇದು ಮೇನ್, ಗಾಳಿ ಜನಕ್ಕೆ ಬೇಕಾದ್ರೆ ಅಷ್ಟು ಮಾಡಿ ಸಾಕು. ನಾವೀಗ ದಾಸಹಳ್ಳಿ ಕ್ಷೇತ್ರದಲ್ಲಿರುವಂತಹ ಬೊಗ್ಳುಗುಂಟೆಯಲ್ಲಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಜನರೆಲ್ಲರೂ ಕೂಡ ಫಾಸ್ಟ್ ಆಗಿ ಫುಡ್ ಅನ್ನ ತಿಂತಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಇಲ್ಲಿನ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಚುನಾವಣೆ ಹತ್ರ ಬರ್ತಾ ಇದೆ. ದಾಸಹಳ್ಳಿ ಮಂಜುನಾಥ್ ಅವರು MLA ಆಗಿ 5 ವರ್ಷ ಪೂರೈಸ್ತಿದ್ದಾರೆ. ತಾವೇ ನಿರೀಕ್ಷೆ ಮಾಡಿದ್ರಲ್ಲ, ಆ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳಾಗಿದೆಯಾ? ಇಲ್ಲಿ ಕೆಲಸಗಳಾಗಿದೆ. ಏನೇನಾಗಿದೆ ತಮ್ಮ ಪ್ರಕಾರದಲ್ಲಿ? ಪ್ರತಿ ಒಂದು ಕೆಲಸನೂ ಮಾಡಿದ್ದಾರೆ ಸರ್. ಒಂದಷ್ಟು ಎಕ್ಸಾಂಪಲ್, ನೀವು ಇಂಥ ಕೆಲಸ ಆಗಬೇಕಿತ್ತು MLA ಅವ್ರು ಮಾಡೋರು ಅನ್ನುವಂಥ ಕೆಲಸ ಯಾವ್ದು ಬ್ಯಾಲೆನ್ಸ್ ಯಾವ್ದು ಇಲ್ಲ, ಎಲ್ಲ ಮಾಡಿದ್ದಾರೆ. ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಸಾಕಷ್ಟು ಕಡೆಗಳಲ್ಲಿ 5 ವರ್ಷಗಳಲ್ಲಿ ಆಗದೇ ಇರೋಂಥ ಕಾಮಗಾರಿಗಳೆಲ್ಲವೂ ಕೂಡ ಈಗ ಆರಂಭ ಆಗಿದೆ. ಸದ್ಯ ದಾಸರಳ್ಳಿಯಲ್ಲೂ ಕೂಡ ಇದೇ ರೀತಿಯಾದಂಥ ಕಾಮಗಾರಿಗಳು ಶುರುವಾಗಿದೆ. ಬಹುಶಃ ಮೋರಿ ಕಾಮಗಾರಿ ಅನಿಸುತ್ತೆ. ಇಲ್ಲೊಂದು ಗ್ಯಾರೇಜ್ ಇದೆ. ಇದು ಚಿಕ್ಕಬಳ್ಳಾಪುರ ಪಂಚಾಯತಿ ನಡೀತಿರೋದು. ಇದು ಮೋರಿನ್ ಮಾಡ್ತಾ ಇದ್ದ ಪೆಂಡಿಂಗ್ ಆಗಲಿ 15 ದಿವಸ ಆಗಿದೆ, ಇನ್ನೂ ಮಾಡಿಲ್ಲ, ಬಿಟ್ಟು ಹೋಗಿದ್ದಾರೆ, ಇನ್ನೂ ಯಾರು ಬಂದಿಲ್ಲ ಇಲ್ಲಿ. ಹೌದು ಸರ್, ಈಗ ಇದು ಎಷ್ಟೇ ಆಗಲಿ ಗ್ಯಾರೇಜು 2 ವೀಲರ್ ಬರಬೇಕು, ನಾವು ಬರೋದೇ ನೋಡಿ ನಿಲ್ಲದೆ ನಮ್ಗೆ ಕಷ್ಟ ಆಗಿದೆ. ಹಿಂದ್ಗಡೆ ಮನೆಯವ್ರಿಗಾಗಿ ಎಲ್ಲರಿಗೂ ರೋಡ್ಗೆ ಎಲ್ಲರಿಗೂ ತೊಂದರೆ ಆಗಿದೆ. ಮನೆಗಳು ಎಲ್ಲ ತೊಂದರೆ ಆಗಿದೆ, ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ದು ಹೋಟ್ಲು ಬಂದಾಗೈತೆ, ಪಕ್ಕದ ಹೋಟ್ಲು. ಇದು ಗ್ಯಾರೇಜು 15-16 ದಿನ ಆಯ್ತು ಕಂಪ್ಲೀಟ್ ಬಂದಾಗ್ಬಿಟ್ಟೈತೆ. ಇಲ್ಲಿ 2 ವೀಲರು ನಿಲ್ಸಕ್ಕಾಗಲ್ಲ, ಕಾರು ನಿಲ್ಸಕ್ಕಾಗಲ್ಲ, ಓಡಾಡೋ ಟ್ರಾಫಿಕ್ ಜಾಸ್ತಿ ಐತಿ ಇಲ್ಲಿ. ಆ ಥರ ನಿಮ್ಮ ಬಿಸ್ನೆಸ್ ಹಂಗಾರೆ ಲಾಸೇ? ನಮ್ಮದು ಲಾಸ್ ಸರ್. ಸರ್ ಒಂದು 15-16 ದಿನ ಆಯ್ತು ಬಂದಾಗಿ, ಲಾಸ್. ಓಕೆ ಸರ್, ಈಗ 5 ವರ್ಷ ಕಂಪ್ಲೀಟ್ ಆಗ್ತಿದೆ. ಈ ಭಾಗದ ನಿಮ್ಮ ಭಾಗದ ಶಾಸಕರು ಮಂಜುನಾಥ್ ಅವರು, JDS ನ ಮಂಜುನಾಥ್ ಅವರು 5 ವರ್ಷ ಅವಧಿಯಲ್ಲಿ ತಾವೇ ನಿರೀಕ್ಷೆ ಮಾಡಿದ್ರ ಆ ಕೆಲಸಗಳೆಲ್ಲ ಆಗಿದ್ಯಾ? ಏನ್ ಹೇಳ್ತೀರಿ? ಇಲ್ಲ, ಅಕ್ಕಪಕ್ಕ ಎಲ್ಲ ಆಗ್ತದವೆ, ಇಲ್ಲೊಂದು ಸ್ವಲ್ಪ ಪೆಂಡಿಂಗ್ ಆಗೈತೆ. ಸೊ ಇದು ಇಲ್ಲಿನ ನಿವಾಸಿಗಳು ಏನಂದ್ರೆ ನೋಡಿ, ಇಲ್ಲಿ ಮೋರಿ ಮಾಡ್ತಾ ಇದ್ದಾರೆ, 15 ದಿವಸ ಆಗಿದೆ, ಆದರೆ ಬೇಗ ಕಾಮಗಾರಿ ಆಗಿಲ್ಲ. ಹೀಗಾಗಿ ಇಲ್ಲಿ ಕೇವಲ ಗ್ಯಾರೇಜ್ ಒಂದೇ ಅಲ್ಲ, ಸಾಕಷ್ಟು ಮನೆಗಳು ಇದೆ, ಓಡಾಟ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ, ನಮ್ಮ ಬಿಸ್ನೆಸ್ ಕೂಡ ಹಾಳಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನಿರೀಕ್ಷೆ ತಕ್ಕಂಗೆ ಕೆಲಸ ಮಾಡಬೇಕಂತ ಆಸೆ ಇತ್ತು. ಅನಿವಾರ್ಯ ಕಾರಣ ಅವ್ರಿಗೆ ಫಂಡ್ ರಿಲೀಸ್ ಆಗಿಲ್ಲ. ತಕ್ಕ ಮಟ್ಟಿಗೆ ಏನು ಫಂಡ್ ಬಂದಿದೆಯೋ ಈ ಕ್ಷೇತ್ರಕ್ಕೆ ಅವರಿಗೆ ಕೈಲಾದಷ್ಟು ಕೆಲಸಗಳು ಮಾಡಿದ್ದಾರೆ, ಹೇಳ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಜನಕ್ಕೆ ಏನು ರೋಡು, ರಸ್ತೆ, ದೀಪ ಅದರಲ್ಲೇನು ತೊಂದರೆ ಏನಿಲ್ಲ.
ಈಗ ಇರೋದ್ರಲ್ಲಿ ರಾಜಕಾಲುವೆ ಅವು ಇವು ಮಾಡ್ತಾ ಇದ್ದಾರೆ. ಕೆರೆ ಅಭಿವೃದ್ಧಿ ಆಗಿದೆ ಬಲುಂಡೆಯಲ್ಲಿ. ಮುಂಚೆಯಿಂದ ಕೆಲಸ ಆಗಿದೆ, ಬಲುಂಡೆಯಲ್ಲಿ ಕೆಲಸ ಆಗಿಲ್ಲ ಅಂತ ಏನಿಲ್ಲ, ಎಲ್ಲ ಕೆಲಸಗಳು ಚೆನ್ನಾಗಿ ನಡೆದಿದೆ. ಅದರಲ್ಲಿ ಎಲ್ಲ ಇದಕ್ಕೂ ಸ್ಪಂದಿಸಿದ್ದಾರೆ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ದಳದಿಂದ ಮಂಜಣ್ಣ ಇರ್ಬೋದು, ಎಲ್ಲ ಕೆಲಸಗಳಲ್ಲಿ ಸ್ಪಂದಿಸಿದ್ದಾರೆ. ಇದರಲ್ಲಿ ಅಂಥ ಕುಂದು ಕೊರತೆ ಏನು ಕಾಣ್ತಾ ಇಲ್ಲ, ಎಲ್ಲ ಚೆನ್ನಾಗಿ ನಡೆದಿದೆ. ಮುಂದಿನ 2023ರ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದು ದಾಸರಳ್ಳಿ ಕ್ಷೇತ್ರದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಎಸ್ ಮುನ್ರಾಜ್ ಅವರಿಗೆ ಅಭಿನಂದಿಸ್ತಾರೆ ಅಂತ ಗೆಲುವಿನ ಸೂಚನೆ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ ಸರ್. ಎಸ್ ಮುನ್ರಾಜಣ್ಣವರು ಮೊದಲನೇ ಬಾರಿಗೆ ಇಲ್ಲಿ ಆಯ್ಕೆ ಆದರು. ಆಗ ಎಲ್ಲ ಅವಾಗ ಆಗಿದ್ದ ಅಭಿವೃದ್ಧಿ ಇವಾಗೂ ಅದು ನೋಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅಷ್ಟು ಅಭಿವೃದ್ಧಿ 2008ರಲ್ಲಿ ಆಗಿತ್ತು. ಬರೀ ಮಣ್ಣುಗಳು ಅವು ಇತ್ತು. ಒಬ್ಬ ಮಹಿಳೆನೂ ಬಂದು ಈಚೆ ಕಡೆ ಒಂದು ನೀರು ಹಾಕಿ ರಂಗೋಲಿ ಹಾಕೋಕ್ಕಾಗ್ತಾರಲ್ಲ. ಒಳ್ಳೆ ಅಭಿವೃದ್ಧಿ ಕೆಲಸ ಅಂದರೆ ಟಾರ್ ರೋಡ್ ಹಾಕಿ, ಕಾಂಕ್ರೀಟ್ ರೋಡ್ ಮಾಡಿ, ಡ್ರೈನೇಜ್ ಮಾಡಿ, ಒಳ ಚರಂಡಿ ಮಾಡಿ, ಕಾವೇರಿ 2ನೇ 4ನೇ ಅಂತ ತಗೊಂಬಂದು ಕೊಟ್ಟರು. ನಾವೆಲ್ಲ ಅವಾಗ ಪಿಟ್ಕೊಂಡು ಹೊಡ್ಕೊಂತಿದ್ವಿ. ಇವಾಗೆಲ್ಲ ಸ್ಯಾನಿಟ್ರಿಗಳು ಬಂದಿದೆ. ಅದರೆಲ್ಲ 2008ರಲ್ಲಿ ಅಭಿವೃದ್ಧಿ ಆಯಿತು. ಸೊ ದಾಸರಳ್ಳಿಲಿರುವಂಥ ಒಂದು ಪುಟ್ಟ ಮನೆಯಲ್ಲಿದ್ದೀನಿ. ಸೊ ಇಲ್ಲಿ ಮಹಿಳೆಯರಿದ್ದಾರೆ, ಮಗು ಇದೆ. ಫಸ್ಟು ಮಹಿಳೆಯರನ್ನ ಮಾತಾಡ್ಸೋಣ. ಮೇಡಮ್, ಈ ದಾಸರಳ್ಳಿನಲ್ಲಿ ಚೆನ್ನಾಗಿ ನೀರು ಎಲ್ಲ ಕೂಡ ಚೆನ್ನಾಗಿ ಬರ್ತಿದ್ಯಾ? ಏನಾದ್ರು ತೊಂದರೆಗಳಿದೆಯಾ? ಇಲ್ಲ ಸರ್, ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ನೀರು. ಎಷ್ಟು ದಿನಕ್ಕೊಂದ್ಸರಿ ನೀರು ಬರುತ್ತೆ? 5 ದಿವಸಕ್ಕೊಂದ್ಸತಿ ಬರುತ್ತೆ. 5 ದಿವಸಕ್ಕೊಂದ್ಸರಿ ಸಾಕಾಗುತ್ತಾ ನೀರೆಲ್ಲ? ಸಾಕಾಗುತ್ತೆ ಸರ್. ನಮ್ಮಂಥ ಬಡವ್ರನ್ನ ಗುರ್ತಿಸ್ಬೇಕು ಅಷ್ಟೇ, ಬರೀ ಇರೋರ್ನೇ ಖಜಾನೆ ತುಂಬಿಸ್ಬಾರ್ದು. ನಮ್ಮಂಥ ಬಡವ್ರನ್ನ ಗುರ್ತಿಸಿ ಬಡವ್ರಿಗೆ ಹೆಲ್ಪ್ ಮಾಡಬೇಕು. ಯಾರೇ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, JDS ಬರಲಿ, ಯಾರೇ ಬಂದ್ರೂ ಬಡವ್ರಿಗೆ ಹೆಲ್ಪ್ ಮಾಡೋ ಥರ ಇರಬೇಕು. ಬರೀ ಬಿಲ್ಡಿಂಗ್ ಇರೋರೇ ಇದ್ದರೆ ನಮ್ಮಂಥ ಬಡವ್ರು ಎಲ್ಲಿ ಸರ್ ಹೋಗ್ಬೇಕು? ನಾವು ನೋಡಿ ಕೂಲಿ ಕೆಲಸ ಮಾಡಬೇಕು, ಬಾಡಿಗೆಗಳು ಕಟ್ಟಬೇಕು, ಮಕ್ಕಳೂ ಓದಿಸ್ಬೇಕು. ಅದಕ್ಕೆ ನಮ್ಮಂಥವ್ರಿಗೆ ಹೆಲ್ಪ್ ಮಾಡಲಿ, ಅದನ್ನೇ ನಾವು ಕೇಳೋದು. ಸದ್ಯ ದಾಸರಳ್ಳಿನಲ್ಲಿ ಒಬ್ರು ತಳ್ಳಗಾಡಿನಲ್ಲಿ ವ್ಯಾಪಾರ ಮಾಡ್ತಾವ್ರೆ. ಬಟಾಣಿ ಗಿಟಾಣಿ ಮೂಲಂಗಿ ಎಲ್ಲ ಇಟ್ಕೊಂಡವ್ರೆ. ಒಂದು ನಿಮಿಷ ಮೈಕ್ ಆಫ್ ಮಾಡ್ಬಿಡಿ ಇದನ್ನ. ಈಗ MLA ಅವರು ಇಲ್ಲಿ ಮಂಜುನಾಥ್ ಅವರು 5 ವರ್ಷ ಆಯ್ತು, ನೇನು ಮುಗಿತಾ ಬಂತು. ಸೊ 5 ವರ್ಷದೊಳಗಡೆ ತಮ್ಗೆ ಏನೇನು ಅನುಕೂಲಗಳು ಮಾಡ್ಕೊಟ್ಟವ್ರೆ, ತಾವೇನು ನಿರೀಕ್ಷೆ ಇಟ್ಕೊಂಡು ಅವೆಲ್ಲ ಆಗಿದೆಯಾ ಕೆಲಸಗಳೆಲ್ಲ? ಆಗಿದೆ ಸರ್. ಇಲ್ಲಿ ರೋಡ್ ಪಾಡು ಮಾಡ್ತಿದ್ದಾರೆ, ಪರವಾಗಿಲ್ಲ, ಅನುಕೂಲ ಮಾಡ್ತಾರೆ. ಬರ್ತಾರೆ, ಆಗಾಗ ವಿಚಾರಿಸ್ತಾರೆ. ಫಂಕ್ಷನ್ ಇದ್ರು ಇಲ್ಲಿ ರಂಗಮಂದಿರ ಬರ್ತಾರೆ, ಹೋಗ್ತಾರೆ, ಏನು ಎತ್ತ ತಿಳ್ಕೊಂತಾರೆ. ಪರವಾಗಿಲ್ಲ ಸರ್. ಈಗ ಒಂದು ಚಿಕ್ಕ ಹೋಟೆಲ್ ಅಂತೀನಿ, ದಾಸರಳ್ಳಿನ ದೊಡ್ಡ ದೊಡ್ಡ ಹೋಟ್ಲುಗಳು ಇದೆ, ಈ ತರ ಸಣ್ಣ ಪುಟ್ಟ ಹೋಟ್ಲುಗಳು ಕೂಡ ಇದೆ. ಒಂದು ದರ್ಶಿನಿ ಹೋಟ್ಲಲ್ಲಿ ಇದೀವಿ. ಎಲ್ಲರೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದಷ್ಟು ಎಲೆಕ್ಷನ್ ಹತ್ರ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಚರ್ಚೆಗಳು ಆಗ್ತಾ ಇದೆ. ಅವ್ರ ಜೊತೆ ನಾವು ಕೂತ್ಕೊಳ್ಳೋಣ. ನಮಗೂ ಹೊಟ್ಟೆ ಹಸಿತಾ ಐತೆ, ತಿಂಡಿ ಆರ್ಡ್ರ್ ಮಾಡ್ತಾ ಇವ್ರ ಜೊತೆ ಮಾತನಾಡೋಣ. ಸರ್, ನಮಗೊಂದು ವಡೆ ಕೊಡಿ. 5 ವರ್ಷ ಪೂರೈಸಿದ್ದಾರೆ ಇಲ್ಲಿ ಶಾಸಕರು ಮಂಜುನಾಥ್ ಅವರು. ಸೊ 5 ವರ್ಷದಲ್ಲಿ ತಾವು ಒಂದಷ್ಟು ನಿರೀಕ್ಷೆಗಳು ಇಟ್ಕೊಂಡಿದ್ರ, ಅವೆಲ್ಲವೂ ಕೂಡ ಈಡೇರಿದ್ಯಾ? ಏನು ನಿರೀಕ್ಷೆ ಮಾಡಿದ್ರ ತಾವು ಶಾಸಕರಿಂದ, ಅದೆಲ್ಲವೂ ಕೂಡ ಈಡೇರಿದ್ಯಾ ಸರ್? ಎಲ್ಲ ಕೆಲಸಗಳು ಈಡೇರಿದೆ. ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ನೋಡೋಣ ಯಾವ ಥರ ಇದು ಮಾಡ್ತಾರೆ ಅಂತ. ಸಿಕ್ಕಾಪಟ್ಟೆ ಫೈಟ್ ಇದೆ. JDS BJP ಸಿಕ್ಕಾಪಟ್ಟೆ ಫೈಟ್ ಇದೆ. ಯಾರು ಗೆಲ್ತಾರ ನೋಡೋಣ. ಅದರಲ್ಲಿ ಇವಾಗ ಗೀತಾ ಶಿವರಾಮ್ ಅಂತ ಕಾಂಗ್ರೆಸ್ಸಿಂದ ಒಬ್ಬರು ಲೇಡಿ ಲೀಡರ್ ಬಂದು ಆಯಮ್ಮನು ಸಿಕ್ಕಾಪಟ್ಟೆ ಪೈಪೋಟಿ ಕೊಡ್ತಾ ಇದ್ದಾರೆ. ಆಯಮ್ಮಂದು ಸಿಕ್ಕಾಪಟ್ಟೆ ವರ್ಚಸ್ ಜಾಸ್ತಿ ಆಗ್ತಾ ಇದೆ. ಈಗ ಕಾಂಗ್ರೆಸ್ಸಲ್ಲಿ ಪೈಪೋಟಿ ಬಲವಾಗಿದೆ. ಗೀತಾ ಶಿವರಾಮ್ ಆಗಿರ್ಬೋದು, ನಮ್ಮ ನಾಗಲಕ್ಷ್ಮಿ ಚೌಧರಿ ಆಗಿರ್ಬೋದು, ಈ ಕಾಂಗ್ರೆಸ್ಗೆ ಆಕಾಂಕ್ಷಿಗಳು ನಾನು ನಿಲ್ಲಬೇಕು ಅಂತಂತ ಬರ್ತಾ ಇರೋದು ಈ ದಾಸರಳ್ಳಿಗೆ ನೋಡಿದ್ರೆ ಇವತ್ತು ಕಾಂಗ್ರೆಸ್ಸು ಚೆನ್ನಾಗಿದೆ. ಇಲ್ಲಿ ನಮ್ಮ ಕೃಷ್ಣಮೂರ್ತಿ ಆಗಿರ್ಬೋದು, ಆಮೇಲೆ ನಮ್ಮ ಅಶೋಕಣ್ಣವ್ರು ಆಗಿರ್ಬೋದು, ಆಮೇಲೆ ಧನಂಜಯ ಅವರಾಗಿರ್ಬೋದು, ನಾನು ನಿಂತ್ಕೊತೀನಿ ಅಂತಂತ ಕಾಂಗ್ರೆಸ್ಸಲ್ಲಿ ಬರ್ತಾವ್ರೆ ಅಂದರೆ ನೀವೇ ಯೋಚನೆ ಮಾಡಿ ಯಾವ ರೀತಿನಲ್ಲಿದೆ ಅಂತ ಅಂದ್ಬಿಟ್ಟು. BL ಶಂಕರ್ ಸಾಹೇಬ್ರು ಇದ್ದಾಗ, ಅದಕ್ಕೂ ಮುಂಚೆ ಇದ್ದಾಗ, ಯಾರು ಇಲ್ಲಿ ಲೀಡರ್ಗಳೇ ಇಲ್ದಿದ್ದಾಗ ಅಂಥ ಟೈಮಲ್ಲೂ 40,000 ಓಟು ಇಲ್ಲಿ ದಾಸರಳ್ಳಿದು. ಅದನ್ನು ಯಾರು ಅಳ್ಳಾಡ್ಸೋಕ್ಕೆ ಆಗಲ್ಲ. ಹಂಗಾಗಿ ಈ ಸರಿ ಇಲ್ಲಿ ದಾಸರಳ್ಳಿನಲ್ಲಿ ತ್ರಿಕೋಣ ಸ್ಪರ್ಧೆ ಅಲ್ಲ, ಕಾಂಗ್ರೆಸ್ಸೇ ಬೈಟ್ ಕೊಡುತ್ತೆ. ನೋಡಿದ್ರಲ್ಲ, ದಾಸರಳ್ಳಿಯ ವಿಧಾನಸಭಾ ಕ್ಷೇತ್ರದ ಜನತೆ ಈಗ ಇರುವಂತಹ ಶಾಸಕರ ಮೇಲೆ ಇಟ್ಟಿದ್ದಂತಹ ನಿರೀಕ್ಷೆಗಳು, ಮುಂಬರೋ ಜನನಾಯಕರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆಗಳನ್ನ ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.